ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮನಮೋಹನ್ ಸಿಂಗ್ ನಿಧನದಿಂದ ದೇಶಕ್ಕೆ ದೊಡ್ಡ ನಷ್ಟ. ಭಾರತ ಕಂಡ ಪ್ರಾಮಾಣಿಕ ಪ್ರಧಾನಿ. ಅವರ ಬದುಕು, ಆರ್ಥಿಕ ನೀತಿಗಳು ನಮಗೆಲ್ಲ ಪ್ರೇರಣೆ. ಮಾಜಿ ಪ್ರಧಾನಿಯನ್ನ ಸ್ಮರಿಸಿದ ಸಿಎಂ ಸಿದ್ದರಾಮಯ್ಯ. ಶೋಷಿತ ಸಮುದಾಯದ ಸ್ವಾಭಿಮಾನ ಹಾಗೂ ಶಿಕ್ಷಣಕ್ಕಾಗಿ ನಡೆದ ಭೀಮಾ ಕೋರೆಗಾಂವ್ ಯುದ್ಧ. ಜನವರಿ 1ರಂದು ಸಕಲೇಶಪುರದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಲು ಮನವಿ. ಕಸದ ತಿಪ್ಪೆಯಾದ ಬೇಲೂರು ಬಸ್ ನಿಲ್ದಾಣ. ನೀರಿಲ್ಲದೆ ಬಸ್ ನಿಲ್ದಾಣದ ಶೌಚಾಲಯಕ್ಕೆ ಬೀಗ ಮುದ್ರೆ. ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಬದುಕು, ಆರ್ಥಿಕ ನೀತಿಗಳು ನಮಗೆಲ್ಲ ಪ್ರೇರಣೆ. ಶ್ರೇಷ್ಠ ಆರ್ಥಿಕ ತಜ್ಞರಾಗಿದ್ದ ಅವರು 2013-18ರವರೆಗೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಎಂದು ಬಣ್ಣಿಸಿದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಮರಿಸಿದರು. ಅವರು ಡಿಸೆಂಬರ್ 27ರಂದು ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ ಮುಖ್ಯಮಂತ್ರಿಗಳು, ಈಗಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಜನಿಸಿದ ಮನಮೋಹನ್ ಸಿಂಗ್ ಜಗತ್ತಿನ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿ ಬೆಳೆದವರು. ಪಿವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದರು. ಉದಾರೀಕರಣದ ಮೂಲಕ ಭಾರತವನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರ ಅಪಾರ ಜ್ಞಾನ ಮತ್ತು ದೂರದೃಷ್ಟಿಯ ಯೋಜನೆಗಳು ಭಾರತವು ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಲು ಕಾರಣವಾಯಿತು ಎಂದರು. 2004ರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಸಾಧಿಸಿ ಸೋನಿಯಾ ಗಾಂಧಿ ಅವರು ಪ್ರಧಾನಿಯಾಗಲು ನಿರಾಕರಿಸಿದ ಸಂದರ್ಭ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲಾಗುತ್ತದೆ. 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಮನಮೋಹನ್ ಸಿಂಗ್ ಅವರು ದೇಶವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿಗೊಳಿಸಿದ್ರು. ದೇಶ ಕಂಡ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರು. ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಕಾಣಸಿಗೋದು ವಿರಳ. ಆದರೆ ತಮ್ಮ ಅಧಿಕಾರಾವಧಿಯಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿ ದೇಶದ ಆರ್ಥಿಕತೆಯಲ್ಲಿ ತಮ್ಮ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿದ್ದಾರೆ ಎಂದರು. ಅವರ ಬದುಕು, ಆರ್ಥಿಕ ನೀತಿಗಳು ನಮಗೆಲ್ಲ ಪ್ರೇರಣೆ ಹಾಗೂ ಸ್ಫೂರ್ತಿ ನೀಡುತ್ತಿದೆ. ದೀರ್ಘಾವಧಿಯವರೆಗೆ ಅಧಿಕಾರದಲ್ಲಿದ್ದರೂ ಅತ್ಯಂತ ಸರಳ, ವಿನಯವಂತರಾಗಿದ್ದ ಶ್ರೀಯುತರು ದೇಶದ ಗೌರವಯುತ ವ್ಯಕ್ತಿಯಾಗಿದ್ರು ಎಂದು ಅವರು ನಮ್ಮನ್ನ ಅಗಲಿದ್ದು ಭಾರತಕ್ಕಾದ ದೊಡ್ಡ ನಷ್ಟ. ಅವರ ಸಾವಿನ ದುಃಖವನ್ನು ಭರಿಸುವ ಶಕ್ತಿಯನ್ನ ಕುಟುಂಬ ವರ್ಗದವರಿಗೆ, ಅಭಿಮಾನಿ ಬಳಗಕ್ಕೆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು. ಮನಮೋಹನ್ ಸಿಂಗ್ ರವರೊಂದಿಗಿನ ಮುಖ್ಯಮಂತ್ರಿಗಳ ಒಡನಾಟದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಅವರು ಪ್ರಧಾನಿಯಾಗಿದ್ದಾಗ ಭೇಟಿ ಮಾಡಿದ್ದು, ನಾನು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮವೊಂದಕ್ಕಾಗಮಿಸಿ ರಾಜ್ಯದ ಆರ್ಥಿಕತೆಯ ಅಭಿವೃದ್ಧಿಯ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದ್ರು ಎಂದರು. HCN ನ್ಯೂಸ್, ಹಾಸನ್. ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರ ಬದುಕನ್ನು ನೋಡಲಿಕ್ಕೆ ಸಾಧ್ಯ. ಇವತ್ತಿನ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು. ಪಂಜಾಬ್ ಪ್ರಾವಿನ್ಸ್. ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗ್ತಾರೆ. ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಅವರು 5 ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದರು. ಆ ಕಾಲದಲ್ಲಿ ಉದಾರೀಕರಣ, ಖಾಸಗೀಕರಣ ಮಾಡಿ ದಿ ಇಂಡಿಯನ್ ಎಕಾನಮಿ ಹ್ಯಾಸ್ ಬೀನ್ ಓಪನ್ಡ್ ಅಪ್. ಜನವರಿ 1ರಂದು ಸಕಲೇಶಪುರ ಪಟ್ಟಣದಲ್ಲಿ ಅದ್ದೂರಿಯಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾಲೂಕಿನ ಸಮುದಾಯದ ಎಲ್ಲ ಬಂಧುಗಳು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ವಿಜಯೋತ್ಸವದ ಅಧ್ಯಕ್ಷ ನಲ್ಲುಲಿ ಈರಯ್ಯ ಮನವಿ ಮಾಡಿದ್ದಾರೆ. ಗುರುವಾರ ಸಕಲೇಶಪುರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಸಕಲೇಶಪುರದಲ್ಲಿ 8ನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಮುದಾಯದ ಹಾಗೂ ಇತರೆ ಎಲ್ಲಾ ವರ್ಗದ ಜನರು ಭಾಗವಹಿಸಬೇಕಾಗಿ ಮನವಿ ಮಾಡಿದರು.
ವಿಜಯೋತ್ಸವದ ಕಾರ್ಯಾಧ್ಯಕ್ಷ ಕಾಡಪ್ಪ ಮಾತನಾಡಿ, ಕಳೆದ 7 ವರ್ಷಗಳಿಂದ ಶೋಷಿತ ಸಮುದಾಯದ ಸ್ವಾಭಿಮಾನ ಮತ್ತು ಶಿಕ್ಷಣಕ್ಕಾಗಿ 1818ರಲ್ಲಿ ನಡೆದ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ನಮ್ಮ ನಾಯಕ ಸಿದ್ದನಾಯಕ ಹಾಗೂ ಅವರ ತಂಡದ 22 ಜನ ಮಹಾರ್ ಸೈನಿಕರು ಯುದ್ಧದಲ್ಲಿ ವೀರ ಮರಣ ಹೊಂದಿದ ಸಂಗತಿಗಳನ್ನು ಡಾ ಬಿಆರ್ ಅಂಬೇಡ್ಕರ್ ಅವರು ದಾಖಲಿಸಿದ್ದು, ಅದರ ಕುರುಹಾಗಿ ದೇಶದೆಲ್ಲೆಡೆ ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ಮಾಡುತ್ತಾ ಬರುತ್ತಿದ್ದು, ಸಕಲೇಶಪುರದಲ್ಲೂ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲಾಗುತ್ತಿದ್ದು, ಸಮುದಾಯದ ಎಲ್ಲ ಬಂಧುಗಳು ಭಾಗವಹಿಸಬೇಕಾಗಿ ಮನವಿ ಮಾಡಿದರು. ಕಾರ್ಯಕ್ರಮದ ಸಂಯೋಜಕ ಲಕ್ಷ್ಮಣ್ ಕೀರ್ತಿ ಮಾತನಾಡಿ, ಈ ಕಾರ್ಯಕ್ರಮವು ಒಂದೇ ವೇದಿಕೆ ಅಡಿಯಲ್ಲಿ ನಡೆಯಲಿದ್ದು, ಭೀಮರಥವನ್ನು ಎಸ್ಬಿಐ ಬ್ಯಾಂಕ್ ಸರ್ಕಲ್ನಿಂದ ರಾಜಬೀದಿಯಲ್ಲಿ ಹೇಮಾವತಿ ಸೇತುವೆ ತನಕ ಎಳೆಯಲಾಗುವುದು ಎಂದರು. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕಾರ್ಯದರ್ಶಿ ಶಾಂತರಾಜ್ ಹೆನ್ನಲಿ ಮಾತನಾಡಿ, ಅದ್ದೂರಿಯಾಗಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಆದಿವಾಸಿ ಸಂಘಟನೆ ಮತ್ತು ಮಹಿಳಾ ಸಂಘಟನೆಗಳು ಭಾಗವಹಿಸುತ್ತಿದ್ದು, ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಸ್ವಾಮೀಜಿಗಳಾದ ಜ್ಞಾನಪ್ರಕಾಶ್ ಸ್ವಾಮೀಜಿ, ಮಹಾರಾಷ್ಟದ ವಿಚಾರವಾದಿ ವಿಠಲ್ ವಗ್ಗನ್ ಹಾಗೂ ಇತರೆ ಅತಿಥಿಗಳು ಆಗಮಿಸುತ್ತಿದ್ದು, ಸಮುದಾಯದ ಎಲ್ಲ ಬಂಧುಗಳು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ವೀರೇಶ್ ಕಲ್ಗಣೆ ಮಾತನಾಡಿ, ಈ ಬಾರಿ ಸಕಲೇಶಪುರದಲ್ಲಿ 2 ರಥ ಎಳೆಯಲಾಗುತ್ತದೆ ಎಂಬ ಸಂದೇಶ ರವಾನೆಯಾಗಿತ್ತು. ಆದರೆ ಈ ಬಾರಿ ಎಲ್ಲರೂ ಸೇರಿ ಒಂದೇ ರಥವನ್ನು ಎಳೆಯಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ ಅವರು, ಯಾವುದೇ ರೀತಿ ಗೊಂದಲಗಳಿಗೆ ಸಮುದಾಯದ ಬಂಧುಗಳು ಕಿವಿಕೊಡದೆ ಎಲ್ಲರೂ ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿದರು. HCN ನ್ಯೂಸ್, ಸಕಲೇಶಪುರ. ಪ್ರತಿ ವರ್ಷದಂತೆ ಈ ಬಾರಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂದರೆ 1818 ನಡೆದಂಥ ಪೇಶ್ವೆಗಳ ವಿರುದ್ಧ ನಡೆದಂಥ, ಸ್ವಾಭಿಮಾನಕ್ಕಾಗಿ ನಡೆದಂಥ, ವಿದ್ಯಾವನ್ನು ಪಡೀಲಿಕ್ಕೋಸ್ಕರ ನಡೆದಂಥ ಈ ಒಂದು ಹೋರಾಟದ ಒಂದು ವಿಜಯೋತ್ಸವವನ್ನು ನಾವು ಇದೇ ಜನವರಿ 1ನೇ ತಾರೀಕು ಭಾಳ ಅದ್ಧೂರಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಒಕ್ಕೂಟ ಹಾಗೂ ಭೀಮಾ ಕೋರೆಗಾಂವ್ ಚಾರಿಟಬಲ್ ಟ್ರಸ್ಟ್. ಪತ್ರಕರ್ತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸಕಲೇಶಪುರದಲ್ಲಿ ಪ್ರತಿ ವರ್ಷದಂತಲೂ ಕೂಡ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಬಂದಿದ್ದು, ಈಗಾಗಲೇ ಇದು 8ನೇ ವರ್ಷದ ಒಂದು ಕಾರ್ಯಕ್ರಮನ ಈಗಾಗಲೇ ಸಜ್ಜುಗೊಳಿಸಿದ್ದೀವಿ. ಇಡೀ ನಮ್ಮ ಸಮುದಾಯದ ಎಲ್ಲ ದಲಿತ ಬಂಧುಗಳು ಒಡಗೂಡಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಒಕ್ಕೂಟ ಮತ್ತು ಭೀಮಾ ಕೋರೆಗಾಂವ್ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ. ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರಿಲ್ಲದ ಕಾರಣ ಶೌಚಾಲಯಕ್ಕೆ ಬೀಗ ಜಡಿದು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಲ್ಪಕಲೆಗಳ ತವರೂರು, ವಿಶ್ವವಿಖ್ಯಾತ ಪ್ರವಾಸಿ ತಾಣ, ವಿಶ್ವ ಪಾರಂಪರಿಕ ಸ್ಥಾನವಾಗಿ ಗುರುತಿಸಿರುವ ಬೇಲೂರು ನಗರಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ದೇವಾಲಯ ವೀಕ್ಷಣೆಗೆ ಆಗಮಿಸುತ್ತಾರೆ. ಆದರೆ ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣಕ್ಕೆ ಅದ್ಯಾವ ಶಾಪ ತಟ್ಟಿದೆಯೋ ಕೇಶವನಿಗೆ ಗೊತ್ತು. ಬಸ್ ನಿಲ್ದಾಣದಲ್ಲಿ ನೀರಿಲ್ಲದೆ ಶೌಚಾಲಯಕ್ಕೆ ಬಂದ ಸಾರ್ವಜನಿಕರು, ಪ್ರಯಾಣಿಕರು ಬೀಗ ಮುದ್ರೆ ಹಾಕಿರುವ ಶೌಚಾಲಯವನ್ನ ನೋಡಿ ಹಿಡಿಶಾಪ ಹಾಕುತ್ತಿದ್ರು. ಬೇಲೂರು ಬಸ್ ನಿಲ್ದಾಣದ ನೀರಿನ ಸಂಪರ್ಕ ಕೊಡುವ ಪೈಪ್ಲೈನ್ ಕೆಟ್ಟು ನಿಂತಿದ್ದು, ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಕಳೆದ 3-4 ದಿನದಿಂದ ಪರದಾಡುತ್ತಿದ್ದಾರೆ. ವಿವಿಧ ಊರುಗಳಿಂದ ಬಂದ ಪ್ರಯಾಣಿಕರು ಶೌಚಾಲಯಕ್ಕೆಂದು ಬಂದು ಶೌಚಾಲಯಕ್ಕೆ ಬೀಗ ಹಾಕಿರುವುದನ್ನು ನೋಡಿ ಥೂ ಇವರ ಜನ್ಮಕ್ಕೆ ಎಂದು ಹಿಡಿಶಾಪ ಹಾಕುತ್ತಿದ್ದಾರೆ. ಇನ್ನು ಶೌಚಾಲಯಕ್ಕೆ ಬಂದವರು ಶೌಚಾಲಯಕ್ಕೆ ಬೀಗ ಹಾಕಿರುವುದನ್ನು ನೋಡಿ ಮನಬಂದಂತೆ ಬಸ್ಗಳ ಹಿಂಬದಿ, ಶೌಚಾಲಯದ ಸುತ್ತಮುತ್ತ ಮತ್ತು ಬಸ್ ನಿಲ್ದಾಣದ ಕಾಂಪೌಂಡ್ಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದು, ಇಡೀ ಬಸ್ ನಿಲ್ದಾಣ ಮೂತ್ರದ ವಾಸನೆಯಿಂದ ಗಬ್ಬು ನಾರುತ್ತಿದೆ. ಬಸ್ ನಿಲ್ದಾಣದ ಶೌಚಾಲಯಕ್ಕೆ ಬರುತ್ತಿದ್ದ ಮಹಿಳೆಯರ ಪರಿಸ್ಥಿತಿ ಹೇಳತೀರದು. ಶೌಚಾಲಯಕ್ಕೆ ಬರುತ್ತಿದ್ದ ಮಹಿಳೆಯರು ಬೇಲೂರು ಬಸ್ ನಿಲ್ದಾಣದ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ರು. ಇನ್ನು ಬಸ್ ನಿಲ್ದಾಣ ಸ್ವಚ್ಛಗೊಳಿಸುವ ಸಿಬ್ಬಂದಿಗಳು ಬಸ್ ನಿಲ್ದಾಣದ ಸ್ವಚ್ಛತೆಯನ್ನ ಮಾಡದೆ ಬಸ್ ನಿಲ್ದಾಣ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ. ಶೌಚಾಲಯ ಮತ್ತು ಬಸ್ ನಿಲ್ದಾಣದಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಶೌಚಾಲಯ ನಿರ್ವಹಿಸುವ ಮತ್ತು ಬಸ್ ನಿಲ್ದಾಣವನ್ನ ಶುಚಿಗೊಳಿಸುವ ಸಿಬ್ಬಂದಿಗಳು ನಿಲ್ದಾಣದಿಂದ ಪರಾರಿಯಾಗಿದ್ದಾರೆ. ಕಾರಣ ಶೌಚಾಲಯಕ್ಕೆ ಬರುವ ಸಾರ್ವಜನಿಕರು ಶೌಚಾಲಯದ ಸಿಬ್ಬಂದಿಗಳಿಗೆ ಶೌಚಾಲಯದಲ್ಲಿ ನೀರಿಲ್ಲ ಎಂಬ ಕಾರಣ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾಗುತ್ತಿದ್ದು, ಇದರಿಂದ ಬೇಸತ್ತಿದ್ದ ಶೌಚಾಲಯ ಸಿಬ್ಬಂದಿಗಳು ಶೌಚಾಲಯಕ್ಕೆ ಬೀಗ ಜಡಿದು ನಿಲ್ದಾಣದಿಂದ ಪರಾರಿಯಾಗಿದ್ದಾರೆ. ಒಟ್ಟಾರೆ ಬಸ್ ನಿಲ್ದಾಣದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು, ಇದರಿಂದ ಪ್ರಯಾಣಿಕರು, ಪ್ರವಾಸಿಗರು, ಮಹಿಳೆಯರು, ಶಾಲಾ ಮಕ್ಕಳು ನಿಲ್ದಾಣದ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. HCN ನ್ಯೂಸ್, ಬೇಲೂರು. ಗಾಡಿಗೆ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಉಚ್ಚೆ ಹೋಯ್ತವ್ರೆ. ಅಟ್ಲೀಸ್ಟ್ ಬೀಗನಾರು ತೆಗೆದು ಬಿಡ್ಬೇಕು ತಾನೆ. ಒಂದು ಟ್ಯಾಕ್ ಇಟ್ಟು ಒಂದು ಜಗ್ಗಾರು ಇಡ್ಬೇಕು. ಬೀಗ ಹಾಕಿ ಯಾರಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸಾವನ್ನಪ್ಪಿದ ಹಿನ್ನೆಲೆ ಹಾಸನ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬೃಹತ್ ಭಾವಚಿತ್ರವನ್ನ ಇಟ್ಟು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ 2 ನಿಮಿಷ ಮೌನಾಚರಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ HK ಜವರೇಗೌಡ ಮಾತನಾಡಿ, ದೇಶದ ಅತ್ಯಂತ ಸರಳ ಪ್ರಾಮಾಣಿಕ ವ್ಯಕ್ತಿಯಾಗಿ ಹಾಗೂ ದೇಶವು ಪ್ರಪಂಚದ ಎಲ್ಲ ಕಡೆ ಆರ್ಥಿಕವಾಗಿ ಶಕ್ತಿಯುತ ಬೆಳವಣಿಗೆಯಾಗಿದೆ ಎಂಬುದಕ್ಕೆ ಮೂಲ ಕಾರಣ ಮನಮೋಹನ್ ಸಿಂಗ್ ಎಂದರು. ರಾಜಕಾರಣಿಗಳು ಯಾವುದೇ ಪಕ್ಷಕ್ಕೆ ಸೇರಿದ್ರೂ ಮನಮೋಹನ್ ಸಿಂಗ್ರಂತೆ ಜೀವನ ಮಾಡಬೇಕೆಂದು ಸಲಹೆ ನೀಡಿದ್ರು. ಸರ್ಕಾರಿ ಆಸ್ತಿಗಳನ್ನ, ಸರ್ಕಾರಿ ಸವಲತ್ತುಗಳನ್ನ ಯಾವುದೇ ಸಂದರ್ಭದಲ್ಲಿ ಬಂದರೂ ದುರುಪಯೋಗ ಮಾಡಿಕೊಂಡಿಲ್ಲ. ಆದರೆ ಇವತ್ತಿನ ಸ್ಥಿತಿಯೇ ಬೇರೆ ಇದೆ. ಮನಮೋಹನ್ ಸಿಂಗ್ ಎಂದರೆ ನಮಗೆ ಆದರ್ಶವಾದ ನಾಯಕರು. ನಮಗೆ ಮನಮೋಹನ್ ಸಿಂಗ್ ಅಂತಹವರು ಅನೇಕ ಜನ ಹುಟ್ಟಿ ಬರಬೇಕು. ಈ ರಾಷ್ಟ್ರವನ್ನ ಮುನ್ನಡೆಸುವಂತಹ ಶಕ್ತಿ ಮತ್ತು ವ್ಯಕ್ತಿತ್ವವನ್ನ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡೋದಾಗಿ ಹೇಳಿದರು. ಕಾಂಗ್ರೆಸ್ ಮುಖಂಡ ರಘು ದಾಸರಕೊಪ್ಲು ಮಾತನಾಡಿ, ದೇಶದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ತಜ್ಞ, ಜೊತೆಗೆ ಸರಳ ಜೀವಿ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಮುಖಂಡರಾಗಿದ್ದರು. ರಾಜ್ಯಸಭೆಯಲ್ಲಿ ಸರ್ಕಾರದ ಬಿಲ್ ಪರ ಮತ್ತು ವಿರೋಧವಾಗಿ ಚರ್ಚೆ ಏರ್ಪಟ್ಟಾಗ ಅದನ್ನ ಮತದಾನಕ್ಕೆ ಹಾಕಿದ್ರು. ಸರ್ಕಾರ ತಂದಿರುವ ಕಾಯ್ದೆ ಜನಪರವಾಗಿಲ್ಲ, ಅದು ಜನ ವಿರೋಧಿಯಾಗಿದೆ ಎಂದು ಮತ ಚಲಾಯಿಸಿದ್ದಾರೆ ಎಂದರು. ಅವರಿಗೆ ಒಂದು ಬದ್ಧತೆ ಎಂಬುದಿತ್ತು. ಆ ಬದ್ಧತೆಯು ಇಂದಿನ ಎಲ್ಲ ರಾಜಕಾರಣಿಗಳಿಗೆ ಅಡಿಪಾಯವಾಗಿದೆ. ಮನಮೋಹನ್ ಸಿಂಗ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಿಯಾಗಿದ್ರು. ಅವರ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಕೊಡುಗೆ ಕೊಟ್ಟಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ HP ಮೋಹನ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ, ನಗರಸಭೆ ಮಾಜಿ ಸದಸ್ಯ ಅಬ್ದುಲ್ ಕಯ್ಯಂ, ವಕೀಲರಾದ ಜಯರಾಮ್, ವಿಶ್ವನಾಥ್, ಚಂದ್ರಶೇಖರ್, ರಾಮಚಂದ್ರ, ಲವಕುಮಾರ್, ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ದೇಶದ ಅತ್ಯಂತ ಸರಳ ಪ್ರಾಮಾಣಿಕ ವ್ಯಕ್ತಿಯಾಗಿ ಈ ದೇಶ ಇವತ್ತು ಪ್ರಪಂಚದ ಎಲ್ಲ ಕಡೆ ಆರ್ಥಿಕವಾಗಿ ಶಕ್ತಿಯುತವಾಗಿದೆ, ಬೆಳವಣಿಗೆ ಆಗಿದೆ ಅನ್ನೋದಕ್ಕೆ ಮೂಲ ಕಾರಣ ಮನಮೋಹನ್ ಸಿಂಗ್. ಇವತ್ತು ರಾಷ್ಟ್ರದಲ್ಲಿ ನೀವು ಯಾವುದೇ ವ್ಯಕ್ತಿಗೆ ಹೋಲಿಕೆ ಮಾಡಿದ್ರೆ ಮನಮೋಹನ್ ಸಿಂಗ್ ಅವರಂತ ಸರಳ ವ್ಯಕ್ತಿ ಮತ್ತು ಬಸವಣ್ಣನವರ ಏನು ಉದ್ದೇಶ ಇತ್ತು, ಸರ್ಕಾರದ ಕೆಲಸ ದೇವರ ಕೆಲಸ, ಸರ್ಕಾರದ ಸವಲತ್ತುಗಳನ್ನು ಯಾವುದೇ ಸಂದರ್ಭ ಬಂದರೂ ಸ್ವಂತಕ್ಕೆ ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಕಾಯ ವಾಚ ಮನಸ್ಸ ಅವರು ಅಳವಡಿಸ್ಕೊಂಡು, ಜೊತೆಗೆ ಹಾಸನ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮನಮೋಹನ್ ಸಿಂಗ್ ಅವರು ಒಬ್ಬ ಆರ್ಥಿಕ ತಜ್ಞ, ಜೊತೆಗೆ ತುಂಬಾ ಸರಳ ಜೀವಿ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಮುಖಂಡರಾಗಿದ್ದರು. ಅವರು ರಾಜ್ಯಸಭೆಯಲ್ಲಿ ಒಂದು ಸರ್ಕಾರದ ಬಿಲ್ ಪರ ಮತ್ತು ವಿರೋಧವಾಗಿ ಒಂದು ಚರ್ಚೆ ಏರ್ಪಟ್ಟಾಗ ಅದನ್ನ ಮತದಾನಕ್ಕೆ ಹಾಕ್ತಾರೆ. ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಹಾಗೂ ಪತ್ರಕರ್ತ ಹಳೆ ಆಲೂರು ಸುರೇಶ್ ನಿಧನದ ಹಿನ್ನೆಲೆ ಆಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಂತಾಪ ಸೂಚಿಸಲಾಯಿತು. ಡಿಸೆಂಬರ್ 27ರಂದು ಆಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಭವನದ ಸಂಘದಲ್ಲಿ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು ಸಂತಾಪ ಸೂಚಿಸಿದ್ರು. ನಂತರ ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿ ಜಯರಾಮ್ ಮಾತನಾಡಿ, ತಾಲೂಕಿನಲ್ಲಿ ಸುರೇಶ್ ಆಲೂರು ಮಿತ್ರ ಪತ್ರಿಕೆಯ ಸಂಪಾದಕರಾಗಿ ಹಾಗೂ ಸ್ಥಳೀಯ ಪತ್ರಿಕೆಯ ವರದಿಗಾರರಾಗಿ ತಮ್ಮ ಅನನ್ಯ ಸೇವೆ ಸಲ್ಲಿಸಿದ್ರು. ಆದರೆ ಅನಾರೋಗ್ಯದಿಂದ ಬಳಲುತ್ತಿದ್ದು ನಿನ್ನೆ ಕೊನೆಯುಸಿರೆಳೆದಿದ್ದಾರೆ. ಅವರ ನಿಧನದ ಸುದ್ದಿ ಕೇಳಿ ಬಹಳ ದುಃಖವಾಯಿತು. ತಾಲೂಕಿನಲ್ಲಿ ಉತ್ತಮ ಬರವಣಿಗೆಯ ಮೂಲಕ ಮಾಧ್ಯಮ ಬೆಳವಣಿಗೆಯ ಕೊಂಡಿಯಾಗಿದ್ದರು. ಪ್ರಾಮಾಣಿಕತೆಗೆ ಹೆಸರಾಗಿದ್ರು. ಗ್ರಾಮೀಣ ಭಾಗದ ಒಬ್ಬ ವ್ಯಕ್ತಿಯೊಬ್ಬ ಪತ್ರಿಕೆಯ ಸಂಪಾದಕನಾಗಿ ಹಾಗೂ ತಮ್ಮ ಬರವಣಿಗೆಯ ಮೂಲಕ ನಮಗೆ ಮಾದರಿಯಾಗಿದ್ದವರು. ಮಾಧ್ಯಮ ಲೋಕಕ್ಕೆ ತಾಲೂಕಿನಲ್ಲಿ ಎಲ್ಲರಿಗೂ ಪರಿಚಿತರಾಗಿದ್ರು. ಶ್ರೀಯುತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಸಂತಾಪ ಸೂಚಿಸಿದರು. ಮಾಜಿ ಅಧ್ಯಕ್ಷ ನಟರಾಜ್ ನಾಕಲ್ಗೂಡು ಮಾತನಾಡಿ, ಗ್ರಾಮೀಣ ಭಾಗದ ಪತ್ರಕರ್ತನಾಗಿ ತಾಲೂಕು ಸಂಘದಲ್ಲಿ ಅನೇಕ ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ. ತಮ್ಮ ಹರಿತವಾದ ಲೇಖನದ ಮೂಲಕ ಹೆಸರುವಾಸಿಯಾಗಿದ್ದವರು ಕಳೆದ ದಿನದಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಸಾವನ್ನಪ್ಪಿದ್ದಾರೆ. ಅವರ ನಿಧನ ನಮಗೆ ನೋವು ತಂದಿದೆ ಎಂದು ಸಂತಾಪ ಸೂಚಿಸಿ ಮೌನಾಚರಣೆ ಮಾಡುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ಮಾಜಿ ಅಧ್ಯಕ್ಷ ಎಂಪಿ ಹರೀಶ್ ಮಾತನಾಡಿ, ಪತ್ರಕರ್ತರ ಸಂಘಟನೆಯಲ್ಲಿ ಅವರಿಗಿದ್ದ ಬದ್ಧತೆ, ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳುವ ಪರಿ ನಿಜಕ್ಕೂ ಶ್ಲಾಘನೀಯ. ಸಂಘದ ಏಳಿಗೆಗಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ ಸುರೇಶ್ ಅವರ ನಿಧನ ಸುದ್ದಿಮನೆಗೆ ತುಂಬಲಾರದ ನಷ್ಟ ಎಂದು ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಎಂಪಿ ಹರೀಶ್, ಪತ್ರಕರ್ತ ಪ್ರದೀಪ್, ರುದ್ರಕುಮಾರ್, ಕಬೀರ್ ಅಹಮದ್, ಸತೀಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಇವತ್ತು ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರಿಗೆ
ಮತ್ತು ನಮ್ಮ ಹಿರಿಯ ಪತ್ರಕರ್ತರು ಹಳೆಯಾಲೂರು ಸುರೇಶ್ ಅವರು, ಅವರ ತಂದೆ ಹಾಸ್ಯ ಕಲಾವಿದರು ನಾಗರಾಜ್ ಅವರು, ಅವರ ಮಗ, ಮತ್ತು ಆಲೂರಿನಲ್ಲಿ ಪ್ರಪ್ರಥಮವಾಗಿ ಸ್ಥಳೀಯ ತಾಲೂಕು ಮಟ್ಟದ ಒಂದು ಪತ್ರಿಕೆಯನ್ನು ಕೂಡ ನಡೆಸಿದಂಥವರು. ತುಂಬ ಆಕ್ಟಿವ್ ಆಗಿ ನಮ್ಮ ಸಂಘದ ಜೊತೆ ಒಡನಾಟವನ್ನು ಇಟ್ಕೊಂಡು ನಮ್ಮ ಸಂಘದೊಳಗೆ ಸದಸ್ಯರಾಗಿ ಮತ್ತು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರು. ಒಂದು ಹಲವಾರು ವರ್ಷಗಳಿಂದ ಅನಾರೋಗ್ಯದ ಕಾರಣದಿಂದ ಒಂದು ಏನು ಅವರು ಪತ್ರಿಕಾ ಕ್ಷೇತ್ರದಿಂದ ಮಾಜಿ ಪ್ರಧಾನಿ 92 ವರ್ಷದ ಮನಮೋಹನ್ ಸಿಂಗ್ ಮತ್ತು ಆಲೂರು ತಾಲೂಕಿನ 54 ವರ್ಷದ ಪತ್ರಕರ್ತ ಸುರೇಶ್ ನಿಧನರಾದ ಹಿನ್ನೆಲೆ ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸಂಘದ ವತಿಯಿಂದ 2 ನಿಮಿಷ ಮೌನಾಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮನಮೋಹನ್ ಅವರ ಆಡಳಿತಾವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನ ದೇಶ ಸ್ಮರಿಸಬೇಕಾಗಿದೆ. ಅಂತಹ ಆರ್ಥಿಕ ತಜ್ಞನನ್ನ ನಾವು ಎಂದು ಕಳೆದುಕೊಂಡಿದ್ದೇವೆ. ಮಾಜಿ ಪ್ರಧಾನಿ ನಿಧನದ ಹಿನ್ನೆಲೆ ಶುಕ್ರವಾರ ಗಾಂಧಿ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದರು. ಇದೇ ಪ್ರಥಮ ಬಾರಿಗೆ ಮಾಜಿ ಪ್ರಧಾನಿ ನಿಧನಕ್ಕೆ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿದೆ. ಅವರ ಸರಳತೆ, ಮುಗ್ಧತೆ ಎಲ್ಲರಿಗೂ ಇಷ್ಟವಾಗಿದೆ. ಹಿರಿಯ ಪತ್ರಕರ್ತ ಆಲೂರು ಸುರೇಶ್ ನಮ್ಮೊಳಗೆ ಒಬ್ಬ ಪತ್ರಕರ್ತರಾಗಿದ್ರು. ಇವರ ತಂದೆ ನಾಗರಾಜು ಕಲಾವಿದರು ಕೂಡ ಆಗಿದ್ದರು. ಮೃತರಾದ ಸುರೇಶ್ ಅವರು ಬಡತನದಿಂದ ಬಂದವರು. ಬಹಳ ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿರುವುದಾಗಿ ಇದೇ ವೇಳೆ ನೆನಪಿಸಿಕೊಂಡರು. ಈ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಉದಯಕುಮಾರ್, ಮಾಜಿ ಅಧ್ಯಕ್ಷೆ ಲೀಲಾವತಿ ಮಾತನಾಡುತ್ತಾ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಉತ್ತಮ ವ್ಯಕ್ತಿತ್ವ ಹೊಂದಿದ್ರು. ದೀಪದ ಬೆಳಕಿನಲ್ಲಿ ಓದಿ ಕಡು ಬಡತನದಲ್ಲಿ ಬಂದವರು. ಡಾಕ್ಟರೇಟ್ ಪದವಿ ಪಡೆದಿದ್ರು. ಪ್ರಧಾನಿಯಾಗಿದ್ದ ನರಸಿಂಹರಾವ್ ಅವರೇ ಮೇಧಾವಿ ಅಂದುಕೊಂಡಿದ್ದೆವು. ಅವರಿಗಿಂತ ಹೆಚ್ಚಿನ ಜ್ಞಾನ ಹೊಂದಿದ್ದ ಎಲ್ಲರ ಅಚ್ಚುಮೆಚ್ಚಿನ ರಾಜಕಾರಣಿ ಎಂದು ಇದೇ ವೇಳೆ ಬಣ್ಣಿಸಿದ್ರು. ವಾಜಪೇಯಿ ಬಿಟ್ಟರೆ ಇಡೀ ರಾಜಕಾರಣದಲ್ಲೇ ಮನಮೋಹನ್ ಸಿಂಗ್ ಅವರನ್ನ ಅಜಾತ ಶತ್ರು ಎಂದು ಕರೆಯಬಹುದು. ಎಲ್ಲರೊಂದಿಗೆ ಸಾಮರಸ್ಯದಿಂದ ಇದ್ದವರು ಎಂದು ಹೇಳಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಇದೇ ವೇಳೆ ಪ್ರಾರ್ಥಿಸಲಾಯಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಡಿ ಮೋಹನ್ ಕುಮಾರ್, ಕೆಎಂ ಹರೀಶ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಕಾರ್ಯದರ್ಶಿ ನಟರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತಿನ ಈ ಕಾರ್ಯಕ್ರಮಕ್ಕೂ ಮುಂಚೆ ಈ ದೇಶವನ್ನು ಆರ್ಥಿಕವಾಗಿ ಬಹಳ ಸುಭದ್ರವಾಗಿ ಕಟ್ಟಿದವರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ ಅವರು ಕೂಡ, ಅವರಿಗೆ ಒಂದು ದೊಡ್ಡ ಹೆಸರು ಮತ್ತು ಅವರ ಸೇವೆ ಈ ದೇಶ ಸದಾ ಸ್ಮರಿಸಬೇಕಾದಂಥದ್ದು. ಅಂಥ ಒಬ್ಬ ಆರ್ಥಿಕ ತಜ್ಞರನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ನೆನ್ನೆ ಕಾರ್ಯಕ್ರಮ ಏನು ಇವತ್ತಿನ ಕಾರ್ಯಕ್ರಮ ಆಯೋಜನೆ ಆಗಬೇಕಿತ್ತು, ಅದನ್ನು ರಾತ್ರಿ ಕೊನೆಗೆ ನಾವು 12 ಗಂಟೆ 12:30 ಎಲ್ಲರನ್ನ ಕೇಳಿ ಫೈನಲ್ ಅಂತಿಮವಾಗಿ ಕಾರ್ಯಕ್ರಮವನ್ನು ಮುಂದೂಡುವಂಥ ಪರಿಸ್ಥಿತಿ ಬಂತು. ಆದರೆ ಬಹಳ ತೀರ ಕಡು ಬಡತನದಿಂದಲೇ ಬಂದಂಥವ್ರು, ದೀಪದ ಬೆಳಕಲ್ಲಿ ಓದಿ ತಂದೆ ತಾಯಿಗಳನ್ನ ಆರಂಭದಲ್ಲೇ ಕಳ್ಕೊಂಡು ಅವ್ರ ಅಜ್ಜಿ ಮಡಿಲಲ್ಲಿ ಬೆಳೆದು ಒಬ್ಬ ಪ್ರತಿಭಾನ್ವಿತ ಪ್ರಧಾನಿ. ಇವತ್ತು ಬಹುಶಃ ನನಗೆ ಗೊತ್ತಿರೋ ಹಾಗೆ ಅವರಷ್ಟು ಬುದ್ಧಿವಂತ, ಅವರಷ್ಟು ಇಂಟೆಲೆಕ್ಚುಯಲ್ ಪ್ರಧಾನಿನ ನಮ್ಮ ಭಾರತ ಕಂಡಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಪಾಕಿಸ್ತಾನಕ್ಕೆ ಸೇರಿದ ಪಂಜಾಬ್ ಪ್ರಾಂತ್ಯ ಪಾಕಿಸ್ತಾನದಲ್ಲಿದ್ದಾಗ ಅವರು ಹುಟ್ಟಿ ಬೆಳೆದಿದ್ದು, ನಂತರ ಇಂಡಿಯಾಕ್ಕೆ ಸೇರಿಕೊಂಡಿದ್ದು. 3 ಜನ ಹೆಣ್ಣುಮಕ್ಕಳು ಕೂಡ ಅವರು ಅಬ್ರಾಡಲ್ಲಿದ್ದಾರೆ. ಇವರು ಪತ್ನಿಯೊಂದಿಗೆ ಇವರು ಇದ್ದಂಥವ್ರು. ಜೊತೆಗೆ ಇವರು ಆ ಬಾಲ್ಯದಲ್ಲಿ ಎಷ್ಟು ನಾಲೆಡ್ಜನ್ನು ಅಕ್ವೈರ್ ಮಾಡ್ಕೊಂಡಿದ್ರು ಅಂದರೆ ಅವ್ರಿಗೆ ಬಹುಶಃ ಇಲ್ಲಿಯ ವಾತಾವರಣ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ ಅಂತ ಆ ಒಂದು ಗೋವಿನ ಹಾಡಿದೆ. ಅದರಂತೆ ಮನಸ್ಥಿತಿಯನ್ನು ಹೊಂದಿದ್ದಂಥವರು ಮನಮೋಹನ್ ಸಿಂಗ್ ಅವರು. ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡಿದ್ರು. ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಅರ್ಥಶಾಸ್ತ್ರಜ್ಞರು, ಅದೇ ಅವರನ್ನು ಉನ್ನತ ಮಟ್ಟಕ್ಕೆ ಏರಿಸೋಕ್ಕೆ ಸಹಾಯಿತು. ಅವಾಗಂತೂ ಭಿಂದ್ರನ್ವಾಲೆ ಮತ್ತು ಇದರದ್ದು ಅಮೃತಸರದಲ್ಲಿ ಚಿನ್ನದ ಇದಕ್ಕೆ ನುಗ್ಗಿದಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಹಂತದಲ್ಲಿ ಇದೆ, ಆ ಕಾವಿದ್ದಂತಹ ಹಂತದಲ್ಲೇ ಇವರು ಸೋನಿಯಾ ಅವರು ಇದು ಮಾಡಿ ತುಂಬ ಇಂದ್ರ ಇದಾದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ,
ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ 2025ನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ, ಸಂಘದ ಸದಸ್ಯರಿಗೆ ವಿಮೆ ಸೌಲಭ್ಯ ಒದಗಿಸಿದ್ದು ಇಂದು ವಿಮಾ ಬಾಂಡ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಕಾರ್ಯಕ್ರಮ ಮುಂದೂಡಲಾಗಿದೆ ಎಂದರು. ಸಂಘದಲ್ಲಿ ಹೊಸ ಪ್ರಯತ್ನವಾಗಿ ಕ್ಯಾಲೆಂಡರ್ ಹೊರತರುವ ಇಚ್ಛೆಯನ್ನ ಹೊಂದಲಾಗಿತ್ತು. ಇದೀಗ ಕಾರ್ಯರೂಪಕ್ಕೆ ತರಲಾಗಿದ್ದು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಶಿಬಿರವನ್ನ ಆಯೋಜನೆ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಬೇರೆ ಸಂಘ ಸಂಸ್ಥೆಗಳ ಕ್ಯಾಲೆಂಡರ್ ಪ್ರತಿ ವರ್ಷ ಹೊರತರುತ್ತಿರುವಾಗ ಪತ್ರಕರ್ತರ ಸಂಘದ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡುವ ಆಲೋಚನೆ ಇತ್ತು. ಇದೀಗ ಕ್ಯಾಲೆಂಡರ್ ಹೊರತರಲಾಗಿದ್ದು ಜಿಲ್ಲೆ ಹಾಗೂ ತಾಲೂಕು ಸಂಘದ ಸದಸ್ಯರಿಗೆ ಕ್ಯಾಲೆಂಡರ್ ಅನ್ನ ಉಚಿತವಾಗಿ ವಿತರಿಸಲಾಗುವುದು ಎಂದರು. ಸಂಘದ ಉಪಾಧ್ಯಕ್ಷ ಹರೀಶ್ ಮಾತನಾಡಿ, ಸಂಘದಿಂದ ಕ್ಯಾಲೆಂಡರ್ ಹೊರತಂದಿರೋದು ಸಂತಸ ತಂದಿದೆ. ಉತ್ತಮವಾದ ನೂತನ ಕ್ಯಾಲೆಂಡರ್ ಹೊರತಂದಿರೋದು ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳ ಹೆಸರನ್ನ ಕ್ಯಾಲೆಂಡರ್ನಲ್ಲಿ ಮುದ್ರಿಸಿರೋದು ಸಮಂಜಸವಾಗಿದೆ ಎಂದರು. ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಉದಯಕುಮಾರ್, ಮಾಜಿ ಅಧ್ಯಕ್ಷೆ ಲೀಲಾವತಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಡಿ ಮೋಹನ್ ಕುಮಾರ್, ಕೆಎಂ ಹರೀಶ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಕಾರ್ಯದರ್ಶಿ ನಟರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಏರಿ ಪ್ರಚಾರ ಆಗ್ತಾ ಇದ್ದ ಕೊನೆಗೆ ಎಲ್ಲಿವರೆಗೂ ಆಗ್ತಾ ಇದ್ರು. ಕೊನೆಗೆ ಎಲ್ಲಿವರೆಗೆ ಅಂದರೆ ನೀವು ಇದನ್ನು ಮಾಡಿಸ್ಬಿಟ್ರೆ ನಾನು ಅವತ್ತೇ ರಾಜೀನಾಮೆ ಕೊಟ್ಟೋಗ್ಬಿಡ್ತೀನಿ, ಇಲ್ಲ ಅಂದರೆ ನಿಮ್ಮ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಕ್ಕೂ ಪಾಪ ಅವ್ರು ಬಂದಿದ್ರು. ಅದು ಇಲ್ಲ, ಅದೆಲ್ಲ ಅಂದರೆ ನಮ್ಮ ಮೇಲೆ ಒತ್ತಡ ಏರಿ ಪತ್ರಕರ್ತರಿಗೆ ಏನಾದ್ರು ಒಂದು ಒಳ್ಳೇದಾಗಲೇಬೇಕು ಅಂತ ಹೇಳಿ ಆಶಾಭಾವನೆ ಇಟ್ಕೊಂಡು ಅದನ್ನು ಕಂಪಲ್ಸರಿಯಾಗಿ ಇದನ್ನು ಇದು ಮಾಡಲೇಬೇಕಣ್ಣ, ಇದಾಗಲೇಬೇಕು ಅಂತ ಹೇಳಿ ಪದೇ ಪದೇ ಒತ್ತಡ ಏರಿ ಮಾಡಿಸೋದಿದೆಯಲ್ಲ, ಅದು ಕೂಡ ಬಹಳ ದೊಡ್ಡ ಕೆಲಸ. ಎಲ್ಲರ ಹತ್ರನೂ ದುಡ್ಡಿದೆ, 1000 ರೂಪಾಯಿ ದುಡ್ಡಿಲ್ಲದಂಗೆ ಯಾರೂ ಇರೋಲ್ಲ, ಎಲ್ಲರ ಹತ್ರನೂ ಇದೆ. ಆದರೆ ನಾವು ಹೋಗಿ ನಮಗೆ ಈ ಊರ್ದನ ಕಾಯೋ ದೊಡ್ಡಬೋರೆಗೌಡ ಅಂತ ಕತೆ ಇದೆಯಲ್ಲ, ಹಿಂದೆಲ್ಲ ಕತೆ ಹೇಳ್ತಾರಲ್ಲ, ಆ ಥರದ ವೃತ್ತಿಯವರು ನಾವು ನಮ್ಮ ಮನೆ ಕೆಲಸ ಮಾಡೋದು, ನಮ್ಮ ಕೆಲಸ ಮಾಡೋಕ್ಕಿಂತ ಜಾಸ್ತಿ ಕಂಡರ ಬಗ್ಗೆ ಯೋಚನೆ ಮಾಡೋದು, ದೇಶದ ಬಗ್ಗೆ ಯೋಚನೆ ಮಾಡೋದು, ಪ್ರಪಂಚದ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಜಾಸ್ತಿ. ಬೇಲೂರು ತಾಲೂಕಿನಲ್ಲಿರುವ ನೃತ್ಯ ಪ್ರತಿಭೆಗಳನ್ನು ಗುರುತಿಸಿ ಉನ್ನತ ಮಟ್ಟಕ್ಕೆ ಕಳುಹಿಸುವ ನಾಟ್ಯ ಕಲಾ ಸ್ಕೂಲ್ ಆಫ್ ಡ್ಯಾನ್ಸ್ ಶಾಲೆ ಒಂದು ಸುವರ್ಣ ವೇದಿಕೆಯಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವೇಗೌಡ ಕಲ್ಯಾಣ ಮಂಟಪದಲ್ಲಿ ನಾಟ್ಯ ಕಲಾ ಸ್ಕೂಲ್ ಆಫ್ ಡ್ಯಾನ್ಸ್ ವತಿಯಿಂದ ಆಯೋಜಿಸಿದ್ದ ವೇದಿಕೆಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ಹಲವಾರು ಪ್ರತಿಭೆಗಳಿದ್ದಾರೆ, ಆದರೆ ಅವರಿಗೆ ಸ್ಪರ್ಧಿಸುವ ವೇದಿಕೆ ಇಲ್ಲದೆ ಅವಕಾಶ ವಂಚಿತರಾಗುತ್ತಿದ್ದಾರೆ. ಅಂತಹವರನ್ನ ಗುರುತಿಸಿ ಮೇಲ್ಮಟ್ಟಕ್ಕೆ ಕಳುಹಿಸುವ ಕೆಲಸವನ್ನ ಎಲ್ಲರೂ ಮಾಡಲು ಸಾಧ್ಯವಿಲ್ಲ. ಆ ಕೆಲಸವನ್ನ ನಮ್ಮ ಪ್ರತಿಷ್ಠಿತ ರಾಜಕೀಯ ಕುಟುಂಬದವರಾದ ಜಿಲ್ಲಾ ಕೆಡಿಪಿ ಸದಸ್ಯರಾದ ಸೌಮ್ಯ ಆನಂದ್ ಮಾಡುತ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸೀಮಿತವಾಗದೆ ಗಂಡು ಮಕ್ಕಳು ನೃತ್ಯ ಶಾಲೆಯಲ್ಲಿ ಭಾಗವಹಿಸುವ ಅವಕಾಶ ನೀಡಿದ್ದಾರೆ. ನೃತ್ಯದಲ್ಲಿ ಆಸಕ್ತಿ ಇರುವ ಪ್ರತಿಭೆಗಳು ಉತ್ತಮ ಪ್ರದರ್ಶನ ನೀಡಿ ಮೊದಲ ಸ್ಥಾನ ಗಳಿಸುವ ಗುರಿ ಹೊಂದಿ ಮೇಲ್ಮಟ್ಟದಲ್ಲಿ ಸ್ಪರ್ಧಿಸಿ ರಾಜ್ಯ, ರಾಷ್ಟ್ರೀಯ ಮಟ್ಟದಲ್ಲೂ ಅವಕಾಶ ಪಡೆಯುವ ಧೈರ್ಯ ಬರಲಿ. ನಮ್ಮ ಪುರಸಭೆ ವತಿಯಿಂದ ಇಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಲು ಸಹಕರಿಸುತ್ತೇವೆ ಎಂದರು. ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ನಮ್ಮ ಕುಟುಂಬ ಕೇವಲ ರಾಜಕೀಯಕ್ಕೆ ಸೀಮಿತವಾಗದೆ ಕ್ರೀಡೆ, ಡ್ಯಾನ್ಸ್ ಇನ್ನು ಮುಂತಾದ ತರಬೇತಿ ಶಾಲೆಗಳನ್ನು ತೆರೆದು ಪ್ರತಿಭೆಗಳನ್ನು ಹೊರತರುವ ವೇದಿಕೆಯನ್ನ ಸೌಮ್ಯ ಆನಂದ್ ಅವರು ಮಾಡುತ್ತಿದ್ದಾರೆ. ಪ್ರತಿಭೆಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ನಾಟ್ಯ ಕಲಾ ಸ್ಕೂಲ್ ಆಫ್ ಡ್ಯಾನ್ಸ್ನ ಸೌಮ್ಯ ಆನಂದ್ ಮಾತನಾಡಿ, ನಮ್ಮ ಕುಟುಂಬವನ್ನು ಕೇವಲ ರಾಜಕೀಯದಿಂದ ಗುರುತಿಸದೆ ಹಲವಾರು ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಅವಕಾಶ ನೀಡುವ ವೇದಿಕೆ ಸೃಷ್ಟಿ ಮಾಡಲಾಗಿದ್ದು, ನಾಟ್ಯದ ಬಗ್ಗೆ ಆಸಕ್ತಿ ಇರುವ ಮಕ್ಕಳು ತರಬೇತಿ ಪಡೆಯುವ ಅವಕಾಶ ಪಡೆದುಕೊಳ್ಳಬಹುದು ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಲತಾ ಮಂಜೇಶ್ವರಿ ಮಾತನಾಡಿ, ಇಂತಹ ಕಾಲದಲ್ಲಿ ಕೇವಲ ಹಣ ಗಳಿಕೆಗಾಗಿ ಹಲವಾರು ಶಾಲೆಗಳನ್ನು ತೆರೆಯುತ್ತಾರೆ. ಆದರೆ ಸೌಮ್ಯ ಅವರು ಬಡ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ತರಬೇತಿ ನೀಡಿ ತಮ್ಮ ಹೆಸರನ್ನ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಮಾಡಲು ಡ್ಯಾನ್ಸ್ ಶಾಲೆ ತೆರೆಯಲಾಗಿದೆ. ತಾಲೂಕಿನ ನೃತ್ಯ ಮಾಡುವ ಆಸಕ್ತ ಮಕ್ಕಳು ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಸ್ಟರ್ ಅರುಣ್, ಶಶಿ, ವಿಜಯಕುಮಾರ್, ಹರೀಶ್ ಹಾಜರಿದ್ದು ಕಾರ್ಯಕ್ರಮದ ನಿರೂಪಣೆಯನ್ನ ಅಮೃತ, ಸ್ವಾಗತ ವಾಸವಿ, ವಂದನಾರ್ಪಣೆಯನ್ನ ಸಾಕ್ಷಿ ನೆರವೇರಿಸಿದರು. HCN ನ್ಯೂಸ್, ಬೇಲೂರು. ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಾವು ಬಂದಿದ್ದೀರಾ, ಬಹಳ ಸಂತೋಷವಾದ ವಿಚಾರ. ಇವತ್ತು ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸನೇ ಕಲಿಸಬೇಕು ಅಂತ ತಂದೆ ತಾಯಿಯವರು ಒಂದೇ ರೂಟಲ್ಲಿ ಇರ್ತಾರೆ. ಆದರೆ ಈ ಅರುಣ್ ಮಾಸ್ಟರ್ ಅಂತವರು ಮತ್ತು ಈ ಶಶಿ ಮಾಸ್ಟರ್ ಅಂತವರು ಇಂತಹ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಇರ್ಬೋದು, ಏರೋಬಿಕ್ಸ್ ಇಂತಹ ಕಾರ್ಯಕ್ರಮ ಇರ್ಬೋದು, ಹಾಸನ
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮುಂಬರುವ ಜನವರಿ 6 ಮತ್ತು 7ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ 2 ದಿನಗಳ ಕಾಲ ಹಾಸನ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಸಾಹಿತ್ಯೋತ್ಸವದ ಅಧ್ಯಕ್ಷತೆಯನ್ನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ ವಹಿಸಲಿದ್ದು, ನಾಡಿನ ಹಿರಿಯ ಸಾಹಿತಿ ಪಂಪ ನಾಗರಾಜಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದರು. ಕವಿ ಬಿಆರ್ ಲಕ್ಷ್ಮಣರಾವ್, ಲೇಖಕ ಗಿರೀಶ್ ರಾವ್ ಹತ್ವಾರ್ ಅವರು ಕಾರ್ಯಕ್ರಮದ ಸಂಚಾಲಕರಾಗಿದ್ದು, ಸಾಹಿತ್ಯೋತ್ಸವದ ಅಧ್ಯಕ್ಷರಾಗಿ ಎಚ್ಬಿ ಮದನಗೌಡ, ಕಾರ್ಯದರ್ಶಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ ಗೌಡ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಸಾಹಿತ್ಯೋತ್ಸವದಲ್ಲಿ ಒಟ್ಟು 8 ಮಹತ್ವದ ಗೋಷ್ಠಿಗಳು ನಡೆಯಲಿದ್ದು, ಟಿಎನ್ ಸೀತಾರಾಂ, ರಾಘವೇಂದ್ರ ಪಾಟೀಲ್, ವಿ ಮನೋಹರ್, ಮಂಡ್ಯ ರಮೇಶ್, ಶ್ರೀನಿವಾಸ್ ಪ್ರಭು ಸೇರಿದಂತೆ 50ಕ್ಕೂ ಹೆಚ್ಚಿನ ನಾಡಿನ ಚಿರಪರಿಚಿತ ಸಾಹಿತಿಗಳು, ಸಾಧಕರು, ನಟರು ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಹಾಸನ ಜಿಲ್ಲೆಯ ಸಾಹಿತ್ಯಾಸಕ್ತರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶುಲ್ಕರಹಿತ ನೋಂದಣಿಗೆ ಅವಕಾಶವಿದ್ದು, ಹೊರ ಜಿಲ್ಲೆಗಳ ಸಾಹಿತ್ಯಾಸಕ್ತರಿಗೆ ನೋಂದಾಯಿಸಿಕೊಳ್ಳಲು ₹250 ಶುಲ್ಕ ನಿಗದಿಪಡಿಸಲಾಗಿದೆ. ನೋಂದಣಿಗೆ ಜನವರಿ 3 ಕೊನೆಯ ದಿನಾಂಕವಾಗಿದ್ದು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಅವರ ದೂರವಾಣಿ ಸಂಖ್ಯೆ 9108847480ಗೆ ಸಂಪರ್ಕಿಸಲು ಕೋರಿದ್ರು. ಎಚ್ಸಿಎನ್ ನ್ಯೂಸ್ ಹಾಸನ್. ಅದಕ್ಕೆ ನಿಮ್ಮೆಲ್ಲರ ಒಂದು ಅಭೂತಪೂರ್ವ ಸಹಕಾರ ಇತ್ತು, ಪ್ರೋತ್ಸಾಹ ಇತ್ತು, ಮಾರ್ಗದರ್ಶನ ಇತ್ತು. ರಾಜ್ಯದಾದ್ಯಂತ ಅದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡ್ಕೊಂಡು ಮೆಚ್ಚುಗೆಯನ್ನು ಗಳಿಸ್ತು. ಅದರ ಮುಂದಿನ ವರ್ಷ ಅದನ್ನು ಕೆಲವು ಕಾರಣಗಳ ಪ್ರಯುಕ್ತ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರ ಅರ್ಥ ಅದನ್ನು ಸಂಪನ್ಮೂಲ ಕ್ರೋಢೀಕರಿಸೋಕ್ಕೆ ಕಳೆದ ವರ್ಷ ಸಾಧ್ಯ ಆಗಲಿಲ್ಲ ಅಂತ. ಆದರೆ ಈ ವರ್ಷ ಅದನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಜನವರಿ 6 ಮತ್ತು 7ನೇ ತಾರೀಕು 2 ದಿನಗಳ ಆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಿಮಗೆ ಗೊತ್ತಿದೆ, ಇಂಥ ಕಾರ್ಯಕ್ರಮ, ಸಾಹಿತ್ಯದ ಉತ್ಸವ ಪ್ರತಿ ಕಡೆ ನಡೀಬೇಕು, ಆಗಾಗ ನಡೀಬೇಕು ಅನ್ನುವಂಥದ್ದು ನಮ್ಮ ಆಶಯ. ಯಾಕೆ ಅಂದರೆ ಅದು ವೈಯಕ್ತಿಕವಾಗಿ ನನಗೆ ಹಿಂದೆ ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ಅಂತ ಹೇಳಿ ನಡೀತಾ ಇತ್ತು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ ಮತ್ತು ಸಹಕಾರ ಮನೋಭಾವವುಳ್ಳ ಸಮಾಜವೊಂದನ್ನು ಕಟ್ಟಲು ಎಲ್ಲರನ್ನ ಸಾಕ್ಷರರನ್ನಾಗಿ ಮಾಡೋದು ಅತ್ಯಂತ ಅಗತ್ಯವಾಗಿದೆ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಅಹಮದ್ ಹಗ್ರೆ ಅಭಿಪ್ರಾಯಪಟ್ಟರು. ಇತ್ತೀಚೆಗೆ ಹಾಸನ ನಗರದ ಬಿಜೆವಿಎಸ್ ಕಚೇರಿಯಲ್ಲಿ ಜಿಲ್ಲಾ ಬಿಜೆವಿಎಸ್ ಹಮ್ಮಿಕೊಂಡಿದ್ದ ಬಿಜೆವಿಎಸ್ ಸಂಸ್ಥಾಪನಾ ದಿನದಲ್ಲಿ ಸಮಾಜ ಬದಲಾವಣೆಗಾಗಿ ವಿಜ್ಞಾನ ಕುರಿತು ಮಾತನಾಡಿ, ನಮಗಿಂತಲೂ ತಡವಾಗಿ ಸ್ವತಂತ್ರಗೊಂಡ ದೇಶಗಳು ಇಂದು ಆರ್ಥಿಕವಾಗಿ ಮುಂದುವರೆದಿರಲು ಕಾರಣ ಅವರು ಅನುಸರಿಸಿದ ಜನಸಾಕ್ಷರತೆ. ಸಾಮಾನ್ಯ ಜನರು ಜಲ ಸಾಕ್ಷರತೆ, ಪರಿಸರ ಸಾಕ್ಷರತೆ, ಆರ್ಥಿಕ ಸಾಕ್ಷರತೆ, ರಾಜಕೀಯ ಸಾಕ್ಷರತೆ ಮತ್ತು ಅಕ್ಷರ ಸಾಕ್ಷರತೆಗಳಲ್ಲಿ ಸಾಕ್ಷರರಾಗದ ಹೊರತು ಅವರು ಸಾಮಾಜಿಕ ಮತ್ತು ರಾಜಕೀಯ ಸನ್ನಿವೇಶಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮುಂದಾಗುವುದಿಲ್ಲ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಅಹಮದ್ ಹಗ್ರೆ ಅಭಿಪ್ರಾಯಪಟ್ಟರು. ಭಾರತ ಸ್ವತಂತ್ರಗೊಂಡ ನಂತರ ಅದು ಹಾಕಿಕೊಂಡ ಗುರಿ ಭಾರತವನ್ನ ಸಮಾಜವಾದಿ ರಾಷ್ಟವನ್ನಾಗಿ ನಿರ್ಮಿಸೋದು. ಇದಕ್ಕಾಗಿ ಭಾರತ ಕಂಡುಕೊಂಡ ಮಾರ್ಗ ಜನಸತ್ತಾತ್ಮಕ ಮಾರ್ಗ. ಆದರೆ ಈ ಪ್ರಜಾಪ್ರಭುತ್ವ ತನ್ನ ಹಾದಿಯಲ್ಲಿ 25 ವರ್ಷಗಳಲ್ಲಿ ಪಾಳೆಗಾರಿಕೆ, ಜಾತಿವಾದಿ ಮಾರ್ಗದತ್ತ ಹೊರಳಿ ನಿಂತಿತು. ಮತ್ತೆ ಈ ಹೊರಳು ಹಾದಿಯನ್ನ ಜನಸತ್ತಾತ್ಮಕ ಹಾದಿಗೆ ಕೊಂಡೊಯ್ಯಲು ಹೊಸ ಪೀಳಿಗೆಯಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನ ಬಿತ್ತಬೇಕಾಗಿದೆ ಎಂದು ತಿಳಿಸಿದ ಅವರು, ಬಿಜೆವಿಎಸ್ ಕಳೆದ 36 ವರ್ಷಗಳಲ್ಲಿ ಇದನ್ನ ಬಹುಮುಖಿ ನೆಲೆಯಲ್ಲಿ ಮಾಡುತ್ತಿದೆ. ಆದರೆ ಅದರ ಕಾರ್ಯಕ್ಷಮತೆ ಹೆಚ್ಚಾಗಲು ಜನರನ್ನ ಹೆಚ್ಚಾಗಿ ಪಾಲ್ಗೊಳಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾಧ್ಯಕ್ಷ ಎಚ್ಡಿ ಗುರುರಾಜ್ ಮಾತನಾಡಿ, ಕಳೆದ 36 ವರ್ಷಗಳಿಂದ ನೂರಾರು ವಿಜ್ಞಾನಿಗಳು, ಸಾವಿರಾರು ತಂತ್ರಜ್ಞರು, ಲಕ್ಷಾಂತರ ಶಿಕ್ಷಕರು, ಯುವಕರು ಸ್ವಯಂ ಪ್ರೇರಣೆಯಿಂದ ಈ ವಿಜ್ಞಾನ ಆಂದೋಲನದಲ್ಲಿ ಭಾಗವಹಿಸಿ ಸಾಕ್ಷರತಾ ಆಂದೋಲನ, ಶಾಲಾ ಶಿಕ್ಷಣದ ಬೋಧನಾ ವಿಧಾನ ಉತ್ತಮಪಡಿಸುವಿಕೆ, ಪರಿಸರ ಅಧ್ಯಯನ ಚಟುವಟಿಕೆಗಳಲ್ಲಿ ವ್ಯವಸ್ಥಿತವಾಗಿ ನಡೆಸಿ ಶಿಕ್ಷಣ ಹಕ್ಕು, ಆರೋಗ್ಯದ ಹಕ್ಕು, ಹವಾಮಾನ ಬದಲಾವಣೆ ಮುಂತಾದ ವಿಷಯಗಳಲ್ಲಿ ಸರ್ಕಾರದ ಜೊತೆ ನೀತಿ ನಿರ್ಣಯ ರೂಪಿಸಲು, ಒತ್ತಡ ತಂತ್ರ ನಡೆಸಲು ಹಾಗೂ ಕೆಲ ಸಂದರ್ಭಗಳಲ್ಲಿ ಅವುಗಳ ಜೊತೆ ಪಾಲ್ಗೊಳ್ಳಲು ಕೂಡ ಕಾರಣವಾಯಿತು ಎಂದರು. ವಿಜ್ಞಾನ ಲೇಖಕ ಕೆಎಸ್ ರವಿಕುಮಾರ್ ತಮ್ಮ ಅನುಭವ ಹಂಚಿಕೊಂಡು 2014ರವರೆಗೂ ಭಾರತದಲ್ಲಿ ಜನಕೇಂದ್ರಿತ ವಿಜ್ಞಾನ ಮುಂಚೂಣಿಯಲ್ಲಿತ್ತು. 2014ರ ನಂತರ ಭಾರತದಲ್ಲಿ ಧನಕೇಂದ್ರಿತ ವಿಜ್ಞಾನ ಮುಂಚೂಣಿಯಲ್ಲಿದೆ ಎಂದರು.
ಬಿಜೆಪಿಎಸ್ ಸಂಸ್ಥಾಪಕ ಸದಸ್ಯ ಪಿ ಶಾಡ್ರಾಕ್ ಸರ್ಕಾರದ ಸಾಕ್ಷರತಾ ಆಂದೋಲನ ಶಿಕ್ಷಣ ಇಲಾಖೆಯ ನಲಿ ಕಲಿ ಎನ್ನುವ ಶಿಕ್ಷಣದ ಹೊಸ ಪ್ರಯೋಗಗಳು ಬಿಜೆಪಿಎಸ್ ಮೊದಲೇ ನಡೆಸಿದ ಚಿಣ್ಣರ ಮೇಳ ಬಾಲಮೇಳ ಚಟುವಟಿಕೆಗಳ ಮಾದರಿಗಳ ನಕಲುಗಳು ಹಾಗೂ ಸರ್ವಶಿಕ್ಷಾ ಅಭಿಯಾನದ ಆರಂಭದ ಬಹುಪಾಲು ಸಂಪನ್ಮೂಲ ವ್ಯಕ್ತಿಗಳು ಬಿಜಿವಿಎಸ್ ಜೊತೆ ಕಳೆದ ಶಿಕ್ಷಕರುಗಳೇ ಆಗಿದ್ದರೆಂದು ತಮ್ಮ ಅನುಭವ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಬಿಜೆವಿಎಸ್ ಕಟ್ಟಿ ಬೆಳೆಸಿದ ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ, ಪಿ ಶಾಡ್ರಾಕ್, ಸಿ ಸೌಭಾಗ್ಯ ಮತ್ತು ಅಂತೋಣಿ ಸ್ವಾಮಿ ಉಪಸ್ಥಿತರಿದ್ದು ತಮ್ಮಗಳ ಅನುಭವ ಹಂಚಿಕೊಂಡು ಸಾಕ್ಷರತೆ ಹಾಗೂ ವಿಜ್ಞಾನ ಗೀತೆಗಳನ್ನು ಹಾಡಿದರು. ಬಿಜೆವಿಎಸ್ ತಾಲೂಕು ಸಮಿತಿ ಸದಸ್ಯೆ ಲೋಲಾಕ್ಷಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮೊದಲಿಗೆ ಬಿಜೆವಿಎಸ್ ತಾಲೂಕು ಉಪಾಧ್ಯಕ್ಷ ಚಿನ್ನೇನಹಳ್ಳಿ ಸ್ವಾಮಿ ಸ್ವಾಗತಿಸಿದರು. ತಾಲೂಕು ಕಾರ್ಯದರ್ಶಿ ವನಜಾಕ್ಷಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಡೆಯಲ್ಲಿ ಸಮತಾ ಜಿಲ್ಲಾ ಸಂಚಾಲಕಿ ಮಮತಾ ಶಿವು ವಂದಿಸಿದರು. HCN ನ್ಯೂಸ್ ಹಾಸನ್. ಏನಾದರೂ ಪಾಠ ಹೇಳಿಕೊಟ್ಟಿದ್ರೆ ಎಲ್ಲ ವಿಷಯದ ಬಗ್ಗೆ ಗೌರ್ಮೆಂಟ್ ಏನಾದರೂ ಎಚ್ಚರಿಕೆ ಕೊಟ್ಟಿದ್ರೆ ಈ ಎಲ್ಲ ವಿಷಯಕ್ಕೆ ಗೌರ್ಮೆಂಟು BGVSನ ಕಾಪಿ ಹೊಡೆದಿದ್ರೆ ಅದು BGVSನಿಂದ ಹೊಡೆದಂಥ ಕಾಪಿ ಅವರ ಸಾಕ್ಷರತಾ ಆಂದೋಲನ ಕೂಡ. ಯಾಕೆಂದರೆ ಅದ್ರ ಮುಂಚೆ ನಾವು ಭಾರತ ಜ್ಞಾನ ವಿಜ್ಞಾನ ಜಾಗೃತಿ 40 ವರ್ಷ ಮಾಡಿ ಅದಾದಮೇಲೆ ಕಾಪಿ ಹೊಡೆದು ಸರ್ಕಾರ ಸಂಪೂರ್ಣ ಸಾಕ್ಷರತಾ ಆಂದೋಲನ ತೋರಿಸು, ಆಮೇಲೆ ಜನವಿಜ್ಞಾನ ಆಮೇಲೆ ಕನ್ನಡ ನಾಡು ಸಾಕ್ಷರ ನಾಡು ಎಲ್ಲ BGVSನಿಂದ ಹೊಡೆದಂಥ ಕಾಪಿ. ಆಮೇಲೆ ಕಾಪಿ ಜೊತೆಗೆ ಮಾಡ್ತೀವಿ BGVSನಲ್ಲಿ ದುಡ್ದಂಥ ನಮ್ಮಂತ ನಾವು ಬರೆಯವರು ನಮ್ಮನ್ನೇ ದೇವರಿಗೆ ಉಮಾ ಮಹಾದೇವನ್ ಅಂತವ್ರು ಈಗಲೂ ಕೂಡ ಅಲ್ಲಿ ಅವ್ರು ಬೆಂಗಳೂರು ರಿಟೈರ್ಡ್ ಆಗಿರೋದಕ್ಕೆ ನೀವು ಖಾಲಿ ಕಾಲು ಹಿಡ್ಕೊಂಡು ಬರೀತೆ ಅಮ್ಮ ಇವಾಗ ಗೌರ್ಮೆಂಟ್ ಅದನ್ನ ಬಳಸ್ಕೊಂಡು ಅವ್ರನ್ನ ಯಾರನ್ನ ನಾವು ಹಿಡ್ಕೊಳಕ್ಕಂತ ಹೋಗಿಲ್ಲ. ಅವರ ಶ್ರೀ ಸತ್ಯಮೂರ್ತಿ ಅಂತ ಒಬ್ರು ತುಮಕೂರಲ್ಲಿ ದೇಶ ಇದ್ರು. ಅವಾಗ ನನ್ನ ಜೊತೆಲೆ ಮುಂದೆ ಒಂದು ಸೈಡ್ ಕರ್ಕೊಂಡು ಹೋಗುವಂಥದ್ದು. ಆಮೇಲೆ ದೊಡ್ಡಾದ್ಮೇಲೆ ಎಲ್ಲಾರು ಹೋಗಿರೋ ಅಂದ್ರೆ ಆ ಮಟ್ಟಕ್ಕೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಂಗಭೂಮಿಯಲ್ಲಿ 25 ವರ್ಷಗಳಿಂದ ಸೇವೆ ಸಲ್ಲಿಸಿರುವ ಡಿಎಂ ಮಂಜುನಾಥ್ ದಿಂಡಗೂರು, ಚನ್ನರಾಯಪಟ್ಟಣ ತಾಲೂಕು ಮತ್ತು ರವಿ ಕಿರಗಡಲು ಆಲೂರು ತಾಲೂಕು ಹಾಸನ ಜಿಲ್ಲೆ ರಂಗಭೂಮಿ ಕ್ಷೇತ್ರದಲ್ಲಿ 25 ವರ್ಷಗಳಿಂದ ಸೇವೆ ಸಲ್ಲಿಸಿರುವ ಇವರಿಗೆ ದೆಹಲಿಯ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ವತಿಯಿಂದ ಡಾ ಅಂಬೇಡ್ಕರ್ ಫೆಲೋಶಿಪ್ ನ್ಯಾಷನಲ್ ಅವಾರ್ಡ್ 2024 ಡಿಸೆಂಬರ್ 8ರಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇವರುಗಳು ರಂಗ ಕಲಾಸಿರಿ ಸಂಘ ಚನ್ನರಾಯಪಟ್ಟಣದ ಉಪಾಧ್ಯಕ್ಷರಾಗಿ ರವಿ ಕಿರಗಡಲು, ಸಂಘಟನಾ ಕಾರ್ಯದರ್ಶಿಯಾಗಿ ಮಂಜುನಾಥ್ ಡಿಎಂ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಹಾಸನದ ಹಿರಿಯ ರಂಗಭೂಮಿ ಕಲಾವಿದರಾದ ಡಾ ಯಲಗುಂದ ಶಾಂತಕುಮಾರ್ ಮಾರ್ಗದರ್ಶಕರಾಗಿದ್ದಾರೆ. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಿಎಂ ಮಂಜುನಾಥ್ ದಿಂಡಗೂರು, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾನು ಹವ್ಯಾಸದಲ್ಲಿ ರೈತ. ನಾಟಕ ವೃತ್ತಿಯಲ್ಲಿ 25 ವರ್ಷಗಳಿಂದ ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾಯಿದ್ದೀನಿ. ನಗರಗಳಲ್ಲಿ ಹಾಗೆ ಗ್ರಾಮೀಣ ಭಾಗಗಳಲ್ಲಿ ಕಲಾಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಕುರುಕ್ಷೇತ್ರ ಪ್ರತಿಯೊಂದು ನಾಟಕಗಳಲ್ಲಿ ಅಭಿನಯಿಸುತ್ತಾ ಬರ್ತಾಯಿದ್ದೇನೆ. ಇದನ್ನು ನನ್ನ ಹವ್ಯಾಸವನ್ನು ಗುರುತಿಸಿ ಡಾಕ್ಟರ್ BR ಅಂಬೇಡ್ಕರ್ ನ್ಯಾಷನಲ್ ಫಿಲಾಸಫಿ ಎಂಬ ಅವಾರ್ಡನ್ನು ಭಾರತೀಯ ದೆಹಲಿ ಅಕಾಡೆಮಿಯವರು ನನ್ನನ್ನು ಗುರುತಿಸಿ ಈ ಅವಾರ್ಡನ್ನು ನನಗೆ ಕೊಟ್ಟಿರ್ತಾರೆ. ಇದಕ್ಕೆ ಕಾರಣಕರ್ತರಾದಂಥ ಹಿರಿಯ ಕಲಾವಿದರಾದ ಹಾಸನ್ ಡಾಕ್ಟರ್ ಯಲಗುಂದ ಶಾಂತಕುಮಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ನಮ್ಮನ್ನು ಕಲಾವಿದರನ್ನು ಪ್ರೋತ್ಸಾಹಿಸಿಕೊಂಡು ಬರ್ತಿರತಕ್ಕಂಥ SCN ಚಾನಲ್ ಅವ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ. ಸರ್ವರಿಗೂ ನಮಸ್ಕಾರ. ಹಾಸನ ಜಿಲ್ಲೆ ಆಲೂರು ತಾಲೂಕು ಕಿರಗಡಲು ಗ್ರಾಮದಲ್ಲಿ ಸ್ವಾಮಿಶೆಟ್ಟಿ ಹಾಗೂ ನೀಲಮ್ಮನವರ ಮಗನಾಗಿ ಜನಿಸಿ ಪ್ರಸ್ತುತ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನನ್ನ ವೈಯಕ್ತಿಕ ವ್ಯವಹಾರದ ಜೊತೆಗೆ ಕಳೆದ 20 ವರ್ಷಗಳಿಂದ ರಂಗಭೂಮಿ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಿರ್ತೇನೆ. ಹಾಗೆ ಶ್ರೀ ರಂಗಕಲಾ ಸಿರಿ ಸಂಘದ ಉಪಾಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಳೆದ ವರ್ಷ ನಾಟಕೋತ್ಸವದಲ್ಲಿ ನಮ್ಮನ್ನು ಮೈಸೂರಿನ ಸ್ಟೇಟ್ ಪ್ರೆಸಿಡೆಂಟ್ ಆದಂಥ ಸಂಪತ್ ಕುಮಾರ್ ಅವರು ನಮ್ಮನ್ನು ಗುರುತಿಸಿ ನಮಗೆ ದೆಹಲಿಯ ಸಾಹಿತ್ಯ ಅಕಾಡೆಮಿಯು ನಮ್ಮನ್ನು ಗುರುತಿಸಿ ಡಾಕ್ಟರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಅವಾರ್ಡನ್ನು ಹಾಸನದ ಡಾಕ್ಟರ್ ಯಲಗುಂದ ಶಾಂತಕುಮಾರ್ ಹಿರಿಯ ಕಲಾವಿದರಾದ ಅವರ ಮಾರ್ಗದರ್ಶನದ ಮೂಲಕ ನಮಗೆ ಈ ಒಂದು ಅವಾರ್ಡನ್ನು ನಮಗೆ ತಂದುಕೊಟ್ಟಿರ್ತಾರೆ. ಈ ಒಂದು ಅವಾರ್ಡನ್ನು ಅಲ್ಲಿಗೆ ಗುರುತಿಸಿ ನಮ್ಮನ್ನು HCN ಚಾನಲ್ ಅವರು ನಮ್ಮನ್ನು ಹಾಸನಕ್ಕೆ ಕರೆಸಿ ಇದೊಂದು ಇಂಟರ್ವ್ಯೂನ ತಗೊಂಡಿರೋದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ HCN ಚಾನಲ್ ಅವ್ರಿಗೂ ಕೂಡ ನಾನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮನಮೋಹನ್ ಸಿಂಗ್ ನಿಧನದಿಂದ ದೇಶಕ್ಕೆ ದೊಡ್ಡ ನಷ್ಟ. ಭಾರತ ಕಂಡ ಪ್ರಾಮಾಣಿಕ ಪ್ರಧಾನಿ, ಅವರ ಬದುಕು, ಆರ್ಥಿಕ ನೀತಿಗಳು ನಮಗೆಲ್ಲ ಪ್ರೇರಣೆ. ಮಾಜಿ ಪ್ರಧಾನಿಯನ್ನ ಸ್ಮರಿಸಿದ ಸಿಎಂ ಸಿದ್ದರಾಮಯ್ಯ. ಶೋಷಿತ ಸಮುದಾಯದ ಸ್ವಾಭಿಮಾನ ಹಾಗೂ ಶಿಕ್ಷಣಕ್ಕಾಗಿ ನಡೆದ ಭೀಮಾ ಕೋರೆಗಾಂವ್ ಯುದ್ಧ. ಜನವರಿ 1ರಂದು ಸಕಲೇಶಪುರದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಲು ಮನವಿ. ಕಸದ ತಿಪ್ಪೆಯಾದ ಬೇಲೂರು ಬಸ್ ನಿಲ್ದಾಣ, ನೀರಿಲ್ಲದೆ ಬಸ್ ನಿಲ್ದಾಣದ ಶೌಚಾಲಯಕ್ಕೆ ಬೀಗ ಮುದ್ರೆ, ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.